ನಕ್ಷತ್ರವಿಲ್ಲದ ಆಕಾಶ. ಬರೆದವರು ಕಸ್ತೂರಿ ಬಾಯರಿ. ಗಂಗಿ ನಾನು. ನನಗೀಗ 8 ವರ್ಷ. ಊರ ಹೊರಗಿನ ಬೇವಿನ ಮರದ ಬಡ್ಡಿಯಲ್ಲಿ 2 ತಂಗಿಯರು, ಒಬ್ಬ ತಮ್ಮನೊಂದಿಗೆ ಮಣ್ಣಲ್ಲಿ ಆಟ ಆಡುತ್ತಿದ್ದೇನೆ. ನನ್ನ ಹೆಸರು ಕನ್ನಡ ಶಾಲೆಯಲ್ಲಿದೆ. ಆದರೆ ನಾನು ಶಾಲೆಗೆ ಹೋಗುವುದಿಲ್ಲ. ಅವ್ವ ಹಡೆದಳು. ನಾನು ತೊಟ್ಟಿಲು ತೂಗಿದೆ. ಅಪ್ಪ ಬರಗಾಲ ಅಂತ ಮಂಗಳೂರಿಗೆ ಹೋಗಿದ್ದಾನೆ. ರೊಕ್ಕ ಕಳಿಸುತ್ತಾನೆ ಅಂತ ಅವ್ವ ಹೇಳ್ತಾಳೆ. ನನಗೆ ಪಂಚಮಿಗೆ ಮಾತ್ರ 1 ಜೊತೆ ಉದ್ದನೆಯ ಲಂಗ ಜಂಪರ್ ಅವ್ವ ಹೊಲಿಸುತ್ತಾಳೆ. ಅಪ್ಪ ಮಂಗಳೂರಿನಿಂದ ಬರುವಾಗ ಕೈಬಳೆ, ರಿಬ್ಬನ್ ತರ್ತಾನೆ. ನಮ್ಮದು ಪುಟ್ಟ ಮನೆ. ಅದು ಬರೀ ಮಣ್ಣಿನಿಂದ ಕಟ್ಟಿದ್ದು. ನಮ್ಮ ಊರ ಹೆಸರು ಸುಳೀಕೆರಿ. ಅವ್ವ ಹೊಲದ ದಗದಕ್ಕೆ ಹೋಗ್ತಾಳೆ. ರೊಟ್ಟಿ ಕಲ್ಲಿನಲ್ಲಿ ಕೆಂಪಗಿನ ಖಾರ ಅರೆದಿಟ್ಟು ಹೋಗಿರುತ್ತಾಳೆ. ನಾನು ತಮ್ಮ ತಂಗಿಯರಿಗೆ ರೊಟ್ಟಿ ತಿನ್ನಿಸಿ ಈ ಬೇವಿನ ಬಡ್ಡಿಗೆ ಆಡ್ಲಿಕ್ಕೆ ಬರ್ತೀನಿ. ಮಧ್ಯಾಹ್ನ ತಂಗಿಯರನ್ನು ಬಿಟ್ಟು ತಮ್ಮನನ್ನು ಎತ್ತಿಕೊಂಡು ಶಾಲೆಗೆ ಹೋಗಿ ಮಧ್ಯಾಹ್ನದ ಬಿಸಿ ಊಟವನ್ನು ತಟ್ಟೇಲಿ ಹಾಕಿಕೊಂಡು ಬಂದು ತಮ್ಮ ತಂಗಿಯರು ಕೂಡಿ ಒಟ್ಟು ತಿನ್ನುತ್ತೇವೆ. ಮತ್ತೆ ನಾನು ಮನೆಯಿಂದ ಬರುವಾಗ 1 ಚರಗಿ ನೀರು ತಂದಿರ್ತೀನಿ. ತಮ್ಮ ಹೇತರೆ ಅದರಿಂದ ತೊಳಿತೀನಿ. ಇಲ್ಲದಿದ್ರೆ ಊಟ ಮಾಡಿ ನೀರು ಕುಡಿತೀವಿ. ಸಂಜೆ ಹೊತ್ತು ಮುಳುಗು ತನಕ ಈ ಬೇವಿನ ಮರದ ಬಡ್ಡಿಯ ಕೆಳಗೆ ನೆರಳಾಗ ಆಟ ಆಡ್ತೀವಿ. ನಿಂಗಿ, ನೀಲಿ, ದೇವ್ಯ ತಂಗಿಯರ ತಮ್ಮನ ಹೆಸರು. ಅವ್ವ ಹೊಲಕ್ಕೆ ಹೋಗುವಾಗ ಹೊಡೆದುಕೊಂಡು ಹೋದ ಆಕಳವಟ್ಟಿಗೆ ದೂರದ ಕಳ್ಳಿಸಾಲಿನಲ್ಲಿ ಬರೋದು ಕಂಡಾಗ ನಾನು ತಮ್ಮ ತಂಗಿಯರನ್ನ ಕರ್ಕೊಂಡು ಮನೆ ಕಡೆ ಹೋಗ್ತೀನಿ. ಹೊರಗೆ ದಂದಕ್ಕಿಯಲ್ಲಿಟ್ಟ ಬಾನಿಯಿಂದ ನೀರು ತೆಗೆದು ಅವರ ಕೈಕಾಲು ಮಾರಿ ತೊಳೆಸಿ ಚಿಮಣಿ ದೀಪ ಹಚ್ಚಿ ಒಲಿ ಮುಂದ ಕಟ್ಟಿಗೆ ದಂಟಿನ ತುಂಡುಗಳನ್ನು ತಂದು ಇಡ್ತೀನಿ. ಭರಭರ ಅಂಗಳ ಕಸ ಗೂಡಿಸಿ ನೀರು ಚಿಮ್ಕಿಸಿ ಒಲಿಪುಟ ಮಾಡ್ತೀನಿ. ಅಷ್ಟ್ರೊಳಗ ಅವ್ವ ದನದ ಸಂಗಡ ಒಳಗ್ ಬಂದು ದೇವ್ಯಾನ ಬಾಯಲ್ಲಿ ಮೊಲಿ ಕೊಟ್ಟು ದಂದಕ್ಕಿ ಕಂಬಕ್ಕೆ ಒರಗಿ ಕುಂತಿರ್ತಾಳೆ. ನಾನು 2-3 ವಾಟಗ ನೀರು ಚಹಾದ ಭಾಂಡಿಗೆ ಹಾಕಿ ಬೆಲ್ಲ ಹಾಕಿ ಚಹಾ ಪುಡಿ ಹಾಕಿ ಗಳಗಳ ಕುದಿಸ್ತೀನಿ. ಆಗ ಅವ್ವ ತಪ್ಪದ, ಗಂಗಿ ಚರ್ಗಿ ನೀರು ಚೂರು ಎಣ್ಣಿ ತಾರವ, ಆಕಳ ಹಿಂಡ್ಕೋತೀನಿ ಅಂತಾಳ. ನಾನು ಚರ್ಗಿ ನೀರು ತಂದಿಡ್ತೀನಿ. ದೇವ್ಯಾನ ಮತ್ತ ನನ್ನ ಕೈ ಕೊಟ್ಟು ಅವ್ವ ಚೊರ್ ಆಕಳ ಹಿಂಡ್ತಾಳ. ಒಲಿ ಮ್ಯಾಲೆ ಕುದಿಯೋ ಚಹಾಕ್ಕ ಹಸಿ ನೂರಿ ಹಾಲು ಹಾಕಿ ಚಹಾ ಕಾಸಿ Sample complete. Ready to continue?